ವಿಶ್ವಕರ್ಮ ಯಾರು? ಭಗವಾನ್ ವಿಶ್ವಕರ್ಮನ ಬಗ್ಗೆ ಸಾರ್ವಜನಿಕರಲ್ಲಿ ಸರಿಯಾದ ತಿಳುವಳಿಕೆ ಇಲ್ಲ. ವಿಶ್ವಕರ್ಮ ಒಬ್ಬ ದೇವಶಿಲ್ಪಿ ಎಂದೇ ಜನಸಾಮಾನ್ಯರ ಪರಿಗಣನೆಯಾಗಿದ್ದು, ಆತ ಸೃಷ್ಟಿಕರ್ತ, ದೇವತೆಗಳ ಅಧಿದೇವತೆ ಎಂಬುದನ್ನು ಬಹುತೇಕವಾಗಿ ಮರೆಮಾಚಲಾಗುತ್ತದೆ. ಈ ಅಗಾಧವಾದ ಸೃಷ್ಟಿಯನ್ನು, ಸಕಲ ಚರಾಚರ ವಸ್ತುಗಳನ್ನು, ನಭೋಮಂಡಲ, ಗೃಹ ತಾರೆಗಳಾದಿಯನ್ನು ಸೃಷ್ಟಿಸಿದ ಭಗವಂತ ಶ್ರೀ ವಿಶ್ವಕರ್ಮ. ಋಗ್ವೇದದ ದಶಮ ಮಂಡಲ, ಯಜುರ್ವೇದದ ಉಪನಿಷತ್ತು, ಪುರುಷ ಸೂಕ್ತ, ನಿರುಕ್ತ ಗ್ರಂಥಗಳಲ್ಲಿ ವಿಶ್ವಕರ್ಮ ಪ್ರಭು ಪಂಚಭೂತಗಳು ಯಾವೊಂದು ಇರದ ಶೂನ್ಯ ಸ್ಥಿತಿಯಲ್ಲಿ ತಾನಾಗಿ ಆವಿರ್ಭವಿಸಿ ಸೃಷ್ಟಿ ನಿರ್ಮಾಣ ಕಾರ್ಯ ಕೈಗೊಂಡಿರುವುದನ್ನು ಯಥೋಚಿತವಾಗಿ ವರ್ಣಿಸಲಾಗಿದೆ. ವಿಶ್ವಕರ್ಮನು ತನ್ನ ಸದ್ಯೋಜಾತ, ವಾಮನ, ಅಘೋರ, ತತ್ವಪುರುಷ, ಈಶಾನ್ಯ ಮುಖಗಳಿಂದ ಮನು, ಮಯ, ತ್ವಷ್ಟೃ, ಶಿಲ್ಪಿ, ದೈವಜ್ಞ, ಬ್ರಹ್ಮರನ್ನು ಸೃಷ್ಟಿಸಿ ಅವರಿಗೆ ಕ್ರಮವಾಗಿ ಆದಿಶಕ್ತಿ, ಪರಾಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿಗಳನ್ನು ಒದಗಿಸಿ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳನ್ನು ನಿರ್ವಹಿಸಲು ಆದೇಶಿಸಿದನು. ಅವರಿಂದ ದೇವತೆಗಳು, ಸಸ್ಯ ಸಂಕುಲ, ಪ್ರಾಣಿ, ಪಕ್ಷಿ, ಸಕಲ ಚರಾಚರ ವಸ್ತುಗಳು ಸೃಷ್ಟಿಗೊಂಡವು. ವಿಶ್ವಕರ್ಮನ ಪಂಚಮುಖಗಳಿಂದ ಪಂಚವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಹಾಗೂ ಪ್ರಣವ ವೇದಗಳು, ಪಂಚತತ್ವಗಳು ಸೃಜಿಸಲ್ಪಟ್ಟವು. ವಿಶ್ವಕರ್ಮ ಮಿದಂ ಜಗತ್. ಈ ಜಗತ್ತೆಲ್ಲ ವಿಶ್ವಕರ್ಮಮಯ. ಯಾಸ್ಕರು ವಿಶ್ವಕರ್ಮ ಎಂಬ ಪದಕ್ಕೆ ಸರ್ವಸ್ವಕರ್ತ ಎಂದೇ ವ್ಯಾಖ್ಯಾನಿಸಿದ್ದಾರೆ. ವಿಶ್ವಂ ಕೃತ್ಸ್ನಂ ಕರ್ಮ ಕ್ರಿಯಾ ಯಶ್ಯ ಸಾ ವ್ಯಾಪಾರೋ ಸಾ ವಿಶ್ವಕರ್ಮ ಎಂದು ಜಗದ್ಗುರು ಶಂಕರಾಚಾರ್ಯರು ಹೇಳಿದ್ದು, ಸಾಯಣರು ಇದನ್ನೇ ಭಾಷಿಸಿರುವರು. ನಿರುಕ್ತಕ್ಕೆ ಭಾಷ್ಯವನ್ನೇ ಬರೆದ ದುರ್ಗಾಚಾರ್ಯರು ವಿಶ್ವಕರ್ಮನು ಯಾವುದು ಇದುವರೆಗೆ ಆಗಿದೆಯೋ, ಈಗ ಆಗುತ್ತಿರುವುದೋ, ಮುಂದೆ ಆಗುವುದೋ ಆ ಎಲ್ಲದರ ಕರ್ತ ಎಂದು ವಿಶ್ಲೇಷಿಸಿದ್ದಾರೆ. ಶ್ರುತಿಗಳಲ್ಲಿ ಯೋ ದೇವಾನಂ ನಾಮದ ಏಕಮೇವ ದ್ವಿತೀಯ ಬ್ರಹ್ಮ ಎಂದು ವಿಶ್ವಕರ್ಮ ಶಕ್ತಿಯನ್ನು ವರ್ಣಿಸಲಾಗಿದೆ. ಒಂದು ಗಡಿಯಾರ ತನ್ನಿಂದ ತಾನೇ ಆಗುವುದಿಲ್ಲ, ಅದರ ಹಿಂದೆ ಒಬ್ಬ ವಿಜ್ಞಾನಿ ಇದ್ದಾನೆ. ಒಂದು ಕಟ್ಟಡ ನಿರ್ಮಾಣಕ್ಕೆ ಒಬ್ಬ ಶಿಲ್ಪಿ ಇದ್ದಾನೆ. ಜಗತ್ತಿನ ನಿರ್ಮಾಣದಲ್ಲಿ ಸೂರ್ಯ ಚಂದ್ರರಂತಹ ಗಡಿಯಾರ ಕ್ರಮಬದ್ಧವಾಗಿ ನಡೆಯುವಂತೆ ಮಾಡಲು ಒಬ್ಬನಿದ್ದಾನೆ. ವಿಶ್ವ ಸೃಷ್ಟಿ ಮಾಡಿದವನು ಅವನೇ ವಿಶ್ವಕರ್ಮ ಎಂದು ಪೇಜಾವರ ಶ್ರೀಗಳು ಹೇಳಿರುವರು. ಇಷ್ಟೊಂದು ಬಹುವಾಗಿ ವಿವರಿಸಿದ ವಿಶ್ವಕರ್ಮ ಏಕೆ ಇತರ ದೇವರಂತೆ ಪ್ರಚಾರದಲ್ಲಿಲ್ಲ ಎಂಬುದಕ್ಕೆ ವೈದಿಕರು, ಪೌರಾಣಿಕರು ಬರುತ್ತಾ ಇತರ ದೇವರುಗಳನ್ನೇ ವಿಜೃಂಭಿಸಿ ವಿಶ್ವಕರ್ಮನನ್ನು ಉಪೇಕ್ಷಿಸಿದ್ದೇ ಕಾರಣ. ಮೂಗು ಕೊಟ್ಟವನನ್ನು ಮರೆತು ಮೂಗುತಿ ಕೊಟ್ಟವನನ್ನೇ ಕೊಂಡಾಡಿದಂತಿದೆ ಈಗಿನ ಸ್ಥಿತಿ. ವೇದ ಕಾಲದಲ್ಲಿ ವಿಶ್ವಕರ್ಮನಿಗೆ ಅಗ್ರಪೂಜೆ ಸಲ್ಲುತ್ತಿತ್ತು. ನಂತರ ಕಾಲಾಂತರದಲ್ಲಿ ವಿಶ್ವಕರ್ಮನ ಪಂಚತತ್ವಗಳಿಂದ ರೂಪುಗೊಂಡ ಗಣಪತಿಗೆ ಅಗ್ರಪೂಜೆ ವರ್ಗಾಯಿಸಲ್ಪಟ್ಟಿತು. ವಿಶ್ವಕರ್ಮ ಎಲ್ಲರ ದೇವರು. ಅವನ ಆರಾಧನೆಯನ್ನು ಎಲ್ಲರೂ ಮಾಡಬೇಕು. ಸಾರ್ವಜನಿಕರಿಗೆ ವಿಶ್ವಕರ್ಮ ತತ್ವ ಅರಿವಾದಾಗ ಮಾತ್ರ ದೇಶದ ಅಭ್ಯುದಯ. ವಿಶ್ವಕರ್ಮ ಧರ್ಮ. ಶಿವನ ಆರಾಧಕರು ಶೈವರಾಗಿರುವಂತೆ, ವಿಷ್ಣುವಿನ ಆರಾಧಕರು ವೈಷ್ಣವರಾಗಿರುವಂತೆ, ವಿಶ್ವಕರ್ಮನ ಆರಾಧಕರು ವಿಶ್ವಕರ್ಮರು. ವಿಶ್ವಕರ್ಮ ಧರ್ಮ ಸನಾತನ ಧರ್ಮ. ಇದಕ್ಕೆ ಭವ್ಯವಾದ ಪರಂಪರೆ ಇದೆ. ವೈದಿಕ ಮತ್ತು ಲೌಕಿಕ ಕರ್ಮಗಳೆರಡನ್ನೂ ಅಳವಡಿಸಿಕೊಂಡಿರುವ ಈ ಧರ್ಮ ಜಗತ್ತಿನ ಕಲ್ಯಾಣವನ್ನು ಬಯಸುವುದಷ್ಟೇ ಅಲ್ಲದೆ ಅದಕ್ಕಾಗಿ ಕ್ರಿಯಾಶೀಲವಾಗಿ ದುಡಿಯುವುದನ್ನು ಪ್ರತಿಪಾದಿಸುತ್ತದೆ. ವಿಶ್ವಕರ್ಮ ಧರ್ಮ ಎಂಬುದು ಒಂದು ನಾಣ್ಯವಾದರೆ ಅದರ ಒಂದು ಮುಖ ಆಧ್ಯಾತ್ಮಿಕತೆ, ಇನ್ನೊಂದು ಕೈಗಾರಿಕಾಭಿವೃದ್ಧಿಯ ವಿಜ್ಞಾನ, ಜ್ಞಾನ, ವಿಜ್ಞಾನಗಳ ಸಮನ್ವಯವನ್ನು ಬೋಧಿಸುವ ಧರ್ಮವೆಂದರೆ ವಿಶ್ವಕರ್ಮ ಧರ್ಮ ಒಂದೇ. ಕ್ರಿಯಾಶೂನ್ಯ ಧರ್ಮೋಪದೇಶ ಮಾಡುವುದಿಲ್ಲ. ಆರಾಮ ಕುರ್ಚಿಯ ತತ್ವವೂ ಇದಲ್ಲ. ಕರ್ಮ ಸಿದ್ಧಾಂತವೇ ಇದರ ಮುಖ್ಯ ಧ್ಯೇಯ. ಮಾಡಬೇಕು, ಮಾಡಿಸಬೇಕು, ದುಡಿಯಬೇಕು, ದುಡಿಸಬೇಕು, ನುಡಿದಂತೆ ನಡೆಯಬೇಕು, ಉತ್ಪಾದಿಸಬೇಕು. ಇದೇ ಈ ಧರ್ಮದ ತತ್ವ. ಜಗತ್ತಿನಲ್ಲಿ ನಡೆಯುವ ಕರ್ಮವೆಲ್ಲ ಕರ್ಮವಲ್ಲ. ಯಾವ ಕರ್ಮದಿಂದ ಒಮ್ಮೆಲೆ ಜೀವನೋಪಾಯ ನಡೆದು ಪ್ರಪಂಚ ಜ್ಞಾನಕ್ಕೂ ಉಪಕಾರ ಆಗುವುದೋ ಅದೇ ನಿಜವಾದ ಕರ್ಮ ಎಂದು ಈ ಧರ್ಮ ತಿಳಿಸುತ್ತದೆ. ವಿಶ್ವಕರ್ಮ ತತ್ವ 1. ಸಾಮಾಜಿಕ ಪರೋಪಕಾರವೇ ವಿಶ್ವಕರ್ಮರ ಪರಮ ಧರ್ಮ. ಪರಹಿತವೇ ಹರಹಿತವೆಂದು ಬಯಸಿ ಇನ್ನೊಬ್ಬರ ಒಳಿತಿಗಾಗಿ ತಮ್ಮ ಶರೀರವನ್ನು ಸವೆಸುವುದೇ ಇವರ ತತ್ವ. 2.
ತನ್ನಂತೆಯೇ ಪರರನ್ನು ಭಾವಿಸಿ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು. 3. ಕರ್ಮಕ್ಕೆ ಪ್ರಾಧಾನ್ಯತೆ, ನಿಷ್ಕರ್ಮ ಕರ್ಮದಲ್ಲಿ ನಿರತೆ. ವಿಶ್ವಕರ್ಮ ಜನಾಂಗ. ದೇಶದ ಬೆನ್ನೆಲುಬು ರೈತನಾಗಿದ್ದರೆ ರೈತನ ಬೆನ್ನೆಲುಬು ವಿಶ್ವಕರ್ಮ ಜನಾಂಗವಾಗಿದೆ. ಪಂಚಶಿಲ್ಪಗಳನ್ನು ಸಾಂಪ್ರದಾಯಿಕವಾಗಿ ತಲೆತಲಾಂತರಗಳಿಂದ ಮಾಡಿಕೊಂಡು ಬರುತ್ತಿರುವ ಈ ಜನಾಂಗ ಎಲ್ಲರಿಗೂ ಬೇಕಾದವರು. ವಿಶ್ವಕರ್ಮರಿಲ್ಲದ ಹಳ್ಳಿಗಳೇ ಇಲ್ಲ ಎನ್ನಬಹುದು. ಕಮ್ಮಾರಿಕೆ, ಬಡಗಿತನ, ವಿಗ್ರಹಗಳನ್ನು, ಪೂಜಾ ಪಾತ್ರೆಗಳನ್ನು ಎರಕವೊಯ್ಯುವುದು, ಶಿಲೆಗಳಲ್ಲಿ ದೇವತಾ ವಿಗ್ರಹಗಳನ್ನು ನಿರ್ಮಿಸಿಕೊಡುವುದು, ಎಲ್ಲ ಜನಾಂಗಕ್ಕೆ ಮಂಗಳಕರ ವಸ್ತುಗಳನ್ನು, ಆಭರಣಗಳನ್ನು ಚಿನ್ನ ಬೆಳ್ಳಿಯಲ್ಲಿ ಮಾಡಿಕೊಡುವುದು ಈ ಜನರ ಮುಖ್ಯ ಕಸುಬುಗಳು. ಈ ಕೆಲಸಗಳನ್ನು ಮೇಲು ಕೀಳುಗಳೆನಿಸದೆ ಎಲ್ಲಿಯೂ ತಾರತಮ್ಯ ಮಾಡದೆ ಇವರು ಮಾಡಿಕೊಂಡು ಬಂದಿರುವರು. ಪೂರ್ವಕಾಲದಲ್ಲಿ ಇವರು ರಾಜರಾಗಿ, ರಾಜಗುರುಗಳಾಗಿ, ವೇದಶಾಸ್ತ್ರ ಪರಿಣಿತರಾಗಿ, ಮಹಾನ್ ಶಿಲ್ಪಿಗಳಾಗಿ ಮೆರೆದವರು. ಆದರೆ 6ನೆಯ ಶತಮಾನದ ನಂತರ ಇತರ ಜಾತಿಗಳ ಪ್ರಲೋಭನೆಗೊಳಗಾಗಿ ಈ ಜನಾಂಗ ಅವಗಣನೆಗೆ ಒಳಗಾಯಿತು. ಆಂತರಿಕ ಕಚ್ಚಾಟ, ಅನೈಕ್ಯತೆ ಮುಂತಾದವುಗಳಿಂದಾಗಿ ಇವರು ಅಸಂಘಟಿತರಾಗಿ ತಮ್ಮಷ್ಟಕ್ಕೆ ತಾವು ಎದ್ದುಬಿಟ್ಟರು, ಅಲಕ್ಷಿಸಲ್ಪಟ್ಟರು. ಬೇರೆ ಪ್ರಬಲ ಜಾತಿಗಳಿಂದ ತುಳಿತಕ್ಕೊಳಗಾದರು. ಹುಟ್ಟು ಬ್ರಾಹ್ಮಣರಾದರೂ ಬ್ರಾಹ್ಮಣವನ್ನು ಸಾಧಿಸಲು ಕೋರ್ಟು ಕಚೇರಿಗಳನ್ನು ಅಲೆಯಬೇಕಾದ ಪ್ರಸಂಗಗಳೊದಗಿ ಬಂದವು. ವಿಶ್ವಕರ್ಮರ ಕೊಡುಗೆ. ಇಷ್ಟೆಲ್ಲ ಎದುರಿಸಿಯೂ ಸಮಾಜಕ್ಕೆ, ದೇಶಕ್ಕೆ ಈ ಜನಾಂಗದ ಕೊಡುಗೆ ಅನನ್ಯ. ಇಂದು ಭಾರತೀಯ ಸಂಸ್ಕೃತಿ ಉಳಿಯಬೇಕಾದರೆ ಅದಕ್ಕೆ ಕಾರಣ ವಿಶ್ವಕರ್ಮರು ಎಂದು ಘಂಟಾಘೋಷವಾಗಿ ಹೇಳಬಹುದು. ಭಾರತವೇ ಏಕೆ, ವಿಶ್ವದಾದ್ಯಂತ ನಿರ್ಮಿತವಾದ ಅನೇಕ ಭವ್ಯ ಮಂದಿರಗಳು, ಸುಂದರ ಶಿಲ್ಪಗಳು ವಿಶ್ವಕರ್ಮರ ಕೊಡುಗೆಗಳಾಗಿವೆ. ಇಂದು ನಮ್ಮ ದೇಶಕ್ಕೆ ಬರುವ ವಿದೇಶಿ ಪ್ರವಾಸಿಗರು ಇಲ್ಲಿಯ ಕಲೆಗಳನ್ನು ನೋಡಲೆಂದು ಬರುತ್ತಾರೆ. ಕರ್ನಾಟಕದ ಅನೇಕ ಮಹಾನ್ ಶಿಲ್ಪಿಗಳ ಕೊಡುಗೆಗಳು ಇಂದು ಭವ್ಯ ಸ್ಮಾರಕಗಳಾಗಿದ್ದರೂ ಇವುಗಳನ್ನು ನಿರ್ಮಿಸಿದ ಕೆಲವಷ್ಟೇ ಶಿಲ್ಪಿಗಳ ಹೆಸರು ಇತಿಹಾಸದಲ್ಲಿ ಉಳಿದಿವೆ. ಕಾರಣ, ಈ ಶಿಲ್ಪಿಗಳು ಹೆಸರಿಗೆಂದು ಶಿಲ್ಪಗಳನ್ನು ಕೆತ್ತಲಿಲ್ಲ. ಇಂದು ಚಿಕ್ಕ ಚಿತ್ರ ಬಿಡಿಸಿದರೂ ಚಿತ್ರಕಾರನ ಹೆಸರು ಕೆಳಗೆ ನಮೂದಿಸುವುದನ್ನು ನಾವೆಲ್ಲರೂ ನೋಡುತ್ತೇವೆ. ಆದರೆ ಬೇಲೂರು, ಹಳೆಬೀಡು, ಐಹೊಳೆ, ಪಟ್ಟದಕಲ್ಲು, ಅಜಂತ, ಬಾದಾಮಿ ಮತ್ತಿತರೆಡೆ ಇರುವ ಮಂದಿರಗಳ ಶಿಲ್ಪಗಳಲ್ಲಿ ಯಾವ ಶಿಲ್ಪಿಯೂ ತನ್ನ ಹೆಸರನ್ನು ಕೆತ್ತಲಿಲ್ಲ. ಜಕ್ಕಣ್ಣ, ಡಂಕಣ, ಚಾವಣ, ದಾಸೋಜ, ಮಲ್ಲೋಜ, ನಾಗೋಜ, ಕೇದಾರೋಜ, ಚಿಕ್ಕ ಹಂಪ ಎಂಬ ಕೆಲವಷ್ಟೇ ಶಿಲ್ಪಿಗಳ ಹೆಸರು ಕಂಡುಬರುತ್ತವೆ. ವಿಶ್ವಕರ್ಮ ಶಿಲ್ಪಿಗಳು ಮಾನವರಿಗಷ್ಟೇ ಅಲ್ಲ, ದೇವತೆಗಳಿಗೂ ಆಯುಧಗಳನ್ನು ನಿರ್ಮಿಸಿಕೊಟ್ಟರು. ಯಂತ್ರ ತಂತ್ರ ವಿದ್ಯೆಗಳಲ್ಲಿ ಅಪ್ರತಿಮ ಪಾಂಡಿತ್ಯವನ್ನು ಹೊಂದಿದ ಇವರು ಸಹಸ್ರಾರು ವರ್ಷಗಳ ಹಿಂದೆಯೇ ಪುಷ್ಪಕ ವಿಮಾನ ನಿರ್ಮಾಣ ಮಾಡಿದ್ದಾರೆ. ವಿಶ್ವಕರ್ಮರಿಗೆ ಘನವಾದ ಋಷಿ ಪರಂಪರೆ ಇದೆ. ವಿಶ್ವಕರ್ಮ ಶಿಲ್ಪಿಗಳು ತಮ್ಮ ಅನುಷ್ಠಾನ ಹಾಗೂ ಶಿಲ್ಪ ಮಂತ್ರಗಳ ಮಹಾಶಕ್ತಿಯಿಂದ ದೇವತಾ ಮೂರ್ತಿಗಳಲ್ಲಿ ಜೀವಕಳೆಯನ್ನು ತುಂಬಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಅದು ವರ ಕೊಡುವ ವಿಗ್ರಹವಾಗಿ ಪೂಜಿಸಲ್ಪಡುತ್ತದೆ. ಆ ಕಾರಣ ಶಿಲ್ಪಿಯೇ ದೇವಸ್ವರೂಪನೆಂದು ಹಿಂದಿನ ಕಾಲದಲ್ಲಿ ಭಾವಿಸುತ್ತಿದ್ದರು. ವಿಶ್ವಕರ್ಮರಿಗೆ ಕಲೆ ರಕ್ತಗತವಾಗಿಯೇ ಬಂದಿದೆ. ಇಂದಿಗೂ ಗ್ರಾಮಗಳಲ್ಲಿ ನಾಟಕ ಮಾಸ್ತರರು, ಹಾರ್ಮೋನಿಯಂ ಹಾಗೂ ತಬಲಾ ವಾದಕರು ಹೆಚ್ಚಾಗಿ ಈ ಜನಾಂಗದವರೇ ಆಗಿದ್ದು ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುತ್ತಿದ್ದಾರೆ. ಇವರು ಅಲ್ಪತೃಪ್ತರು, ಹೆಚ್ಚಿನ ದುಡ್ಡಿಗಾಗಿ ಆಸೆಪಟ್ಟವರಲ್ಲ. ಶಂಭಾ ಜೋಶಿಯವರು ತಮ್ಮ ಹಾಲುಮತ ದರ್ಶನ ಪುಸ್ತಕದಲ್ಲಿ ವಿಶ್ವ ಬ್ರಾಹ್ಮಣರಲ್ಲಿ ದೊರೆಯುವಷ್ಟು ಸಿದ್ಧ ಪುರುಷರು, ಮಂತ್ರವೇತ್ತರು, ಆಧ್ಯಾತ್ಮ ಸಾಧನ ಸಂಪನ್ನರು, ಮಹಾತ್ಮರು ಬೇರಾವ ಸಂಪ್ರದಾಯದಲ್ಲಿ ದೊರೆಯುವುದಿಲ್ಲ ಎಂದು ಹೇಳಿರುವರು. ಸರ್ವಧರ್ಮ ಸಮನ್ವಯಕಾರರಾಗಿ, ಸಮಾಜ ಪರಿವರ್ತಕರಾಗಿ, ಅಘಟಿತ ಘಟನಾ ಚತುರರಾಗಿ ಈ ಧರ್ಮದಲ್ಲಿ ಅನೇಕ ಮಹಾತ್ಮರು ಆಗಿ ಹೋಗಿದ್ದಾರೆ. ಅಂಥವರಲ್ಲಿ ತಿಂತಿಣಿಯ ಮೌನೇಶ್ವರರು, ನವಲಗುಂದದ ನಾಗಲಿಂಗಜ್ಜನವರು, ಅಳ್ಳೊಳ್ಳಿಯ ಅಯ್ಯಪ್ಪನವರು, ಲಚ್ಚಾನದ ಸಿದ್ದಪ್ಪ ಮಹಾರಾಜರು, ಲೇಬಗಿರಿ ಲಕ್ಷ್ಮೀಂದ್ರ ಸ್ವಾಮಿಗಳು, ಯಾದಗಿರಿಯ ಏಕದಂಡಿಗಿ ಗುರುನಾಥ ಸ್ವಾಮಿಗಳವರನ್ನು ಹೆಸರಿಸಬಹುದು. 12ನೇ ಶತಮಾನದ ಪೂರ್ವ ಮತ್ತು ಉತ್ತರಾರ್ಧದಲ್ಲಿ ಆಗಿ ಹೋದ ಶರಣರ ಪೈಕಿ ಕಿನ್ನರಿ ಬೊಮ್ಮಯ್ಯ, ನಾಗಲಿಂಗ ದೇವ ಹಾವಿನಾಳ, ಕಲ್ಲಪ್ಪಯ್ಯ, ಗುಡ್ಡಾಪುರದ ಗುಡ್ಡಮ್ಮ, ದಾನಮ್ಮ ಇವರೆಲ್ಲ ವಿಶ್ವಕರ್ಮರೇ. ವಿಶ್ವಕರ್ಮರಿಗೆ ಸಿಗಬೇಕಾದ ಸೌಲಭ್ಯಗಳು: 1.
ಸರ್ವರಿಗೆ ಸಮಪಾಲು ಸಮಬಾಳು ಎಂದಾಗ ಎಲ್ಲ ಜನಾಂಗದವರ ಜೊತೆಗೆ ವಿಶ್ವಕರ್ಮರು ಬೆಳೆಯಬೇಕು. ಆದರೆ ಇಂದಿನ ವ್ಯವಸ್ಥೆಯಲ್ಲಿ ರಾಜಕೀಯ ಪ್ರಾತಿನಿಧ್ಯವಿಲ್ಲದಿದ್ದರೆ ಇದು ಅಸಂಭವ. ಏಕೆಂದರೆ ಜನಾಂಗದ ಕೂಗು ಸರ್ಕಾರಕ್ಕೆ ಮುಟ್ಟಬೇಕಾದರೆ ಅಲ್ಲಿ ನಮ್ಮವರು ಒಬ್ಬರು ಬೇಕು. ಈ ನಿಟ್ಟಿನಲ್ಲಿ ನಮ್ಮವರನ್ನು MLC, ನಿಗಮ ಮಂಡಳಿ, ಪುರಸಭೆ, ನಗರಸಭೆಗಳ ಸದಸ್ಯರನ್ನಾಗಿ ಸರ್ಕಾರ ನಿಯಮಿಸಬೇಕು. ಚುನಾವಣೆಯಲ್ಲಿ ನಿಂತು ಆರಿಸಿ ಬರುವ ಶಕ್ತಿ ಅಲ್ಲಲ್ಲಿ ಹರಿದು ಹಂಚಿ ಹೋದ ಈ ಜನರಲ್ಲಿಲ್ಲ. 2. ಪ್ರತಿ ಜಿಲ್ಲೆ ಅಥವಾ ತಾಲೂಕುಗಳಲ್ಲಿ ವಿಶ್ವಕರ್ಮ ಸಮುದಾಯ ಭವನಗಳಾಗಬೇಕು. 3. ತಮ್ಮ ಮಠಮಾನ್ಯಗಳಿಗೆ ಸರ್ಕಾರ ಸೂಕ್ತ ನಿವೇಶನ, ಕಟ್ಟಡ ಮತ್ತಿತರ ಸೌಲಭ್ಯಗಳನ್ನು ಒದಗಿಸಬೇಕು. 4. 2A ವರ್ಗದ ಮೀಸಲಾತಿಯಲ್ಲಿ ಈ ಜನಾಂಗಕ್ಕೆ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು. 5. ಶಿಲ್ಪಕಲೆ, ತಾಂತ್ರಿಕ ಶಿಕ್ಷಣ ಮತ್ತಿತರ ಕುಶಲ ಕಲೆಗಳ ಸಂಶೋಧನೆ, ಪರಿಣತಿ, ಅಧ್ಯಯನಕ್ಕಾಗಿ ವಿಶ್ವಕರ್ಮ ವಿಶ್ವವಿದ್ಯಾಲಯದ ಸ್ಥಾಪನೆಯಾಗಬೇಕು. 6. ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ಮಹಾಮಾನವತಾವಾದಿ ಶ್ರೀ ಮೌನೇಶ್ವರರ ಅಧ್ಯಯನ ಪೀಠ ಸ್ಥಾಪನೆಯಾಗಬೇಕು. 7. ಈ ಭಾಗದ ದಕ್ಷಿಣ ಕಾಶಿ ಎಂದೆನಿಸಿದ ಸರ್ವಧರ್ಮ ಸಮನ್ವಯ ಕ್ಷೇತ್ರ ತಿಂತಿಣಿಯ ಅಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಬೇಕು. 8. ಕೃಷ್ಣಾ ನದಿಯ ತಟದಲ್ಲಿ ಸುಂದರವಾದ ನಿಸರ್ಗ ಪರಿಸರದಲ್ಲಿರುವ ತಿಂತಿಣಿ ಶ್ರೀ ಮೌನೇಶ್ವರ ಕ್ಷೇತ್ರಕ್ಕೆ ಜಾತಿ, ಮತ, ಪಂಥಗಳ ಭೇದವಿಲ್ಲದೆ ಸಹಸ್ರಾರು ಭಕ್ತರು ದರ್ಶನಕ್ಕಾಗಿ ಬರುವ ಕಾರಣ ಇದನ್ನು ಪ್ರವಾಸ ತಾಣವೆಂದು ಪರಿಗಣಿಸಿ ಅಭಿವೃದ್ಧಿಪಡಿಸಬೇಕು. 9. ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನು ಸರ್ಕಾರ ಸಾರ್ವತ್ರಿಕವಾಗಿ ಆಚರಿಸುತ್ತಿರುವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿಯ ಸಾಧಕರಿಗೆ ಸರ್ಕಾರವೇ ವಿಶ್ವಕರ್ಮ ಪ್ರಶಸ್ತಿಯನ್ನಿತ್ತು ಗೌರವಿಸಬೇಕು. ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಸರ್ಕಾರ ಹೆಚ್ಚಿನ ಅನುದಾನ ಕೊಟ್ಟು ಸಮಾಜದ ಎಲ್ಲರಿಗೂ ಎಲ್ಲ ತರಹದ ಸೌಲಭ್ಯಗಳನ್ನು ಒದಗುವಂತೆ ಮಾಡಬೇಕು. ಸರ್ಕಾರದ ಈ ದಿಶೆಯಲ್ಲಿ ಮೇಲ್ಕಂಡ ಬೇಡಿಕೆಗಳನ್ನು ಈಡೇರಿಸಿಕೊಟ್ಟಲ್ಲಿ ವಿಶ್ವಕರ್ಮ ಸಮಾಜದ